ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕುಮಾರ್ ಅಂತ. ಯಾವ ಊರಿದು? ಓಬಣ್ಣಹಳ್ಳಿ. ಓಬಣ್ಣನಹಳ್ಳಿ. ಓಬಣ್ಣನಹಳ್ಳಿ. ಓಕೆ, ಯಾಕೆ ಇಷ್ಟು ಸಮಸ್ಯೆ ನಿಮ್ಮೂರಾಗ ನೀರು? ಕುಡಿಯೋ ನೀರಿನ ಭಾರಿ ಅಭಾವ ಆಗ್ಬಿಟ್ಟೆ ಸರ್ ನಮ್ಮೂರಾಗ. ಯಾಕೆ, ಏನಾಯ್ತು? ಬೋರ್ವೆಲ್ ಜೆ ವರ್ಕ್ ಮಾಡಿದ್ರು. ಜೆ ವರ್ಕ್ ಮಾಡಿ ಹೊಸ ಬೋರ್ ನೀರು ತರ್ಲಿಲ್ಲ, ಬೋರ್ ಕೊರ್ದಿಲ್ಲ. ಹಳೆ ಊರಿನ ಬೋರ್ ಏನ್ ಸಮಸ್ಯೆ ಇತ್ತು, 2 ಬೋರ್ ಇದ್ವು, ಅವಕ್ಕೆ ಮೇಂಟೆನೆನ್ಸ್ ಮಾಡಿ ರೀಬೋರ್ ಮಾಡಿ ನೀರ್ ಇಳಿಸಿ ನೀರ್ ಎತ್ತಿ ಹೋಗ್ಬಿಟ್ರು. ಯಾವ್ದು ಒಂದು ಹೊಸ ಬೋರ್ ಕೊಡ್ದಿರೋ ಹೊಸ ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಹಳೆ ನೀರ್ ಏನ್ ಬರ್ತಿದ್ರು ಅದೇ ಬೋರ್ವೆಲ್ ಕಲೆಕ್ಷನ್ ಕೊಟ್ಟು ಹೋದ್ರು. ಅದೇ ಹೊಸ ನೀರು ಹೊಸ ಬೋರ್ ಕೊರ್ದಿಲ್ಲ ಇವ್ರು. ಅದೇನಾದ ಮುಂದಿನ ಗೊತ್ತಿಲ್ಲ ನಮಗೆ. ಅದೇ MLA-ಗೆ ಏನೋ ಹೇಳಿದ್ರಾ? MLA-ಗೂ ಕೊಟ್ಟಿದೀವಿ, ಎಲ್ಲರಿಗೂ ಕೊಟ್ಟಿದ್ವಿ, ಒಬ್ರು ಸ್ಪಂದಿಸಿಲ್ಲ. PDO ಹೇಳಿದಾಗ ಅಲ್ಲೇ ನೀವು ಬೋರ್ ನಿಂತದಂದ್ರೆ ಒಂದ್ ಬಿಟ್ರು, ಯಾರ ಓಡಾಡ್ರೆ ಬಿಟ್ಟು ಹೋದ್ರು. ಯಾವ ಪಂಚಾಯತಿ ಬರುತ್ತೆ ಊರು? ಸೊಂಡೆಕೊಳ ಗ್ರಾಮ ಪಂಚಾಯತಿ ಬರುತ್ತೆ. ಸೊಂಡೆಕೊಳ ಗ್ರಾಮ ಪಂಚಾಯತಿ, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರನ? ವಿಧಾನಸಭಾ ಕ್ಷೇತ್ರ 99 ವೀರೇಂದ್ರ ಪಪ್ಪಿ ಅವರೇ MLA ಆಗಿದ್ದಾರೆ. ಏನ್ ಹೇಳಕ್ ಬಯಸ್ತಾರ ವೀರೇಂದ್ರ ಪಪ್ಪಿ ಅವರಿಗೆ? ಏನಿಲ್ಲ ಸರ್, ಮನುಷ್ಯರು ಒಳ್ಳೆದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈ ಜನಗಳು ಸರಿ ಇಲ್ಲ, ಈ ಅಧಿಕಾರಿಗಳು ಈ ಎಲ್ಲ ನಡುವಿರೋರು ದುಡ್ಡು ಇಸ್ಕೊಂಡ್ತಿಂದ ಎಲ್ಲ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಇವ್ರದಾಗೆಲ್ಲ ಅವ್ರು ಒಳ್ಳೆದಿದ್ದಾರೆ. ಅವ್ರು ಹೋದ್ರೆ ಖಡಕ್ ಆಗಿ ಮಾತಾಡ್ತಾರೆ. ಮೊನ್ನೆ ಬೋರ್ ಹಾಕ್ಸ್ಕೊಟ್ಟಾರೆ. ಆ ಬೋರ್ ಹಾಕ್ಸ್ಕೊಟ್ಟೋದಕ್ಕೆ ಈ PDO ಏಜೆನ್ಸಿಗೆ ಊರಿನ ಸಮಸ್ಯೆ ಇಲ್ಲ ಅಂತ ಅವರೆಲ್ಲ ಹೇಳಿ ಏನ್ ಮಾಡಿದ್ದಾರೆ, ಬೋರ್ ಇದಾಗೈತೆ. ಪಕ್ಕದಾಗ ನಂದಿಪುರದಾಗ ಕೊಡ್ತಾರೆ, ನಾನು ಉಪ್ಪಳ್ಳಿ ನಮ್ಮೂರ ಕೊಡ್ದಿಲ್ಲ ಬೋರ್. ಸಮಸ್ಯೆ ಕಾಣ್ತಾ ಇದೆಯಲ್ಲ ಇಲ್ಲಿ ಮೇಲ್ಗಡೆ? ಕಾಣ್ತೈತಿ, ಆದ್ರೂ ಎತ್ತಿ ಕೊಟ್ರ ಇವಾಗ ಕೈ ಕೊಟ್ಟು ಹೋದ್ರ ಅಲ್ಲಿಗೆ. ಇದು ಎಲ್ಲಿಂದ ಬರೋದು ನೀರಿದು? ಗುಡ್ಡಗಳಿಂದ ಬಂತ. ಅಲ್ಲಿ ಮುಂದೆ ಪ್ಲಾಂಟೇಶನ್ ಐತೆ, ಪ್ಲಾಂಟೇಶನ್ ನೀರು ಬರ್ತೈತಿ. ಈ JJM ವರ್ಕಿಗೆ ಹೊಸ ಬೋರ್ ಕೊರೆದು ರೂಲ್ಸ್ ಹೊಸ ನೀರು ತರಬೇಕು. ಈ ಹಳೆ ನೀರಿಗೆ ಅಟ್ಯಾಚ್ ಮಾಡೋಗಿದ್ದಾರೆ. ಹೊಸ ಇದೊಂದು ಕಟ್ಟಿ ಹೊಸ ಕಟ್ಟಿ ನೀರು ತಂದಿಲ್ಲ. ಆ ಪ್ಲಾನ್ಗೆ ಹೊಸ ಬೋರ್ ಹಾಕ್ಸ್ಬೇಕು. ಆ ಪ್ಲಾನ್ ಇಲ್ಲ, ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಇರೋದು. ಎಲ್ಲಿ ನೀರು ಬೀಳುತ್ತೋ ಅಲ್ಲಿ ಹೊಸ ಪ್ಲಾನ್ ಮಾಡಿ ಹೊಸ ನೀರು ತರಬೇಕು. ಇವೇನ್ ಮಾಡಿದ್ರೆ ಹಳೆ ರೀಬೋರ್ಗಳು ಮಾಡಿ ಫೋಟೋ ಅಂತ ಬಿಟ್ಟು ಬಿಲ್ ಮಾಡ್ಕೊಂಡು ಅದೇನೇನ್ ಮಾಡಿದ್ರೆ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇಡೀ ಗ್ರಾಮದವರೆಲ್ಲ ಬಂದು ಒಂದ್ ಕಡೆ ನೀರು ಹಿಡಿಬೇಕಂದ್ರೆ ಎಷ್ಟು ತೊಂದರೆ ಆಗುತ್ತೆ. ಇಲ್ಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಇನ್ನೊಂದು ಬೇರೆ ಕೆಲಸ ಮಾಡೋರಿರ್ತಾರೆ, ಇನ್ನೊಂದು ಕೆಲಸ ಮಾಡೋರಿರ್ತಾರೆ. ನೀರು ಹಿಡಿಯೋಕೆ ಒಂದು ಕೆಲಸ ಆಗೈತೆ ಇವ್ರಿಗೆಲ್ಲ. ಕೂಲಿ ಕೆಲಸ ಮಾಡೋ ಜನ, ಆದ್ರೆ ಒಬ್ಬರು ಬರೀ ನೀರಿಗೆ ಎಲ್ಲ ಕೂಲಿ ಮಾಡೋ ಜನ. ಇವರು ನೀರು ಹಿಡ್ಕಂತ ದಿನ ಪೂರ್ತಿ ನೀರು ಹಿಡ್ಕಂತ ಕೂತ್ಕೊಂಡ್ರೆ ಮೆಂಬರಾ? ಮುಂದ್ಲು ಮೆಂಬರಾ? ಓಕೆ ಓಕೆ ಓಕೆ. ಏನ್ ಸರ್ ಸಮಸ್ಯೆ ಇದು? ಅಲ್ಲ, ಎಲ್ಲ ಕೂಲಿ ಮಾಡೋ ಜನ ಬರೀ ನೀರು ಹಿಡ್ಕಂತ ದಿನಪೂರ್ತಿ ಇಲ್ಲೇ ಆದ್ರೆ ಇವ್ರು ಕೂಲಿ ಮಾಡೋದು ಹೆಂಗೆ, ಜೀವನ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಏನು ಆಗ್ತಿಲ್ಲ, ಬರೀ ನೀರು ಹಿಡಿಯೋದು ಅಷ್ಟೇ. ಯಾರಿಲ್ಲ, ರಾತ್ರಿ 12 1 ಗಂಟೆ ತನಕ ನೀರು ಹಿಡಿತಾರೆ. ಮತ್ತೆ ಬೆಳಗಿನ ಜಾವ ಕರೆಂಟ್ ಬಂದಾಗ ಯಾವಾಗ ಬರುತ್ತೆ ಅವಾಗ 1 ಗಂಟೆಗೆ ಬಂದ ಸರ್, ಬೆಳಗ್ಗೆ ರಾತ್ರಿ 1 ಗಂಟೆವರೆಗೂ ಕಾಯ್ತಿರ್ತಾರೆ. ನಾವು ಹೇಳಿ ಸಾಕಾಗೋದೈತೆ. ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ, ಇವ್ನು ಸಣ್ಣ ಕುಡ್ದಂತ ನನ್ನ ಮೇಲೆ ಇದು ಮಾಹಿತಿ ಕೊಡ್ತಾರೆ. ಅದಕ್ಕೆ TV ಏನಾದ್ರು ಕರೆಸಿ ಈಗ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದು, ಫಾರಂ ತಂದಿದ್ವಲ್ಲ, ಅವು ಅರ್ಜಿ ಫಿಲ್ಅಪ್ ಮಾಡಿದ್ವಿ, ಅವನ್ನೆಲ್ಲ ದಯವಿಟ್ಟು ಜಿಲ್ಲಾ ಆಡಳಿತ ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ಕೂಲಿ ಮಾಡೋ ಜನ ಇದು ತುಂಬ ಹಿಂದುಳಿದಿರೋ ಗ್ರಾಮ. ಹಂಗಾಗಿ ನೀರು ಹಿಡಿಯೋದಕ್ಕೆ ಒಂದು ದಿನ ಪೂರ್ತಿ ಮಾಡಿದರೆ ಇವರು ಜೀವನಕ್ಕೆ ಹಂಗೆ ಕೆಲ್ಸಕ್ಕೆ ಹೋಗೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ? ಓಕೆ ಸ್ನೇಹಿತರೆ, ನೋಡಿ ಸ್ವಲ್ಪ ಶೇರ್ ಮಾಡಿ. ತುಂಬ ಇದಕ್ಕೆ ಸಿದ್ದರಾಮಯ್ಯ ತಲುಪ್ತಕ್ಕೆ ವಿಡಿಯೋ ಇದು. DK TV ಯೂಟ್ಯೂಬ್ ಚಾನಲ್, DK TV ಅಂತ. ಇವಾಗ ನೀರು ಹಿಡಿಯೋದು ಯಾವಾಗ, ಕೆಲ್ಸಕ್ಕೆ ಹೋಗೋದು ಯಾವಾಗ, ಊಟ ಮಾಡೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ? ರಾತ್ರಿ 3 ಗಂಟೆಯಿಂದ 4 ಗಂಟೆ ತನಕ ಹಿಡಿತಾರೆ. 4 ಗಂಟೆಯಿಂದ ಹಿಡಿತಾರೆ, ತಿರ್ಗಾ ಬೆಳಿಗ್ಗೆ ಬರ್ತಾರೆ. ಮತ್ತೆ ಇವೆಲ್ಲ ಡೈಲಿ ಎತ್ತು, ಹಸು, ಕರು, ಎಮ್ಮೆ ಅವೆಲ್ಲ ಇದ್ದಾವೆ, ಅವುಗಳೆಲ್ಲ ನೀರು ಬೇಕಲ್ವಾ. ಓಕೆ, ಏನು ಹೇಳ್ತಾರೆ MLA-ಗೆ, ಪಪ್ಪಿಗೆ ಏನು ಕೇಳ್ತಾರ? ಈಗ ನೀವು ಕೆಲ್ಸಕ್ಕೆ ಹೋಗೋ ಟೈಮು ಕರೆಕ್ಟಾ? ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಬಿಟ್ಟು ನೀರು ಹಿಡಿತಿದ್ದೀರಾ? ಯಾಕಂದ್ರೆ ಅಷ್ಟೂರ್ಲಿಂದ ಅಮ್ಮನ ಕೈಯಿಂದ ದಬ್ಕೆ ಮರಕ್ಕಾಗಲ್ಲ ನೀರನ್ನ. ಅದಕ್ಕೆ ನೀವೇ ಕೆಲಸ ಬಿಟ್ಬಿಟ್ಟು ನೀರು ಹಿಡಿತಿದ್ದೀರಾ. ನೋಡಿ, ಕ್ಷೇತ್ರದ ಜನಗಳೇ, ಕ್ಷೇತ್ರದ ಅಧಿಕಾರಿಗಳೇ, ಕೆಲ್ಸಕ್ಕೆ ಹೋಗೋಂಥ ಹುಡುಗ ನೀರು ಹಿಡಿಯೋಕ್ಕೋಸ್ಕರ ಇವತ್ತು ಮನೆಗೆ ಸಂಜೆ ಬರುತ್ತೆ ನೋಡಿ.
DKTV 16 ಅಂತಿದೆ, 16+161 ಅಂತಿದೆ. ಹೇಳಿ, ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಜಗದೀಶ್ ಅಂತ ಹೇಳಿ. ಜಗದೀಶ್ ಅಂತ. ಏನು ಸಮಸ್ಯೆ ಇದೆ ನಿಮ್ಮೂರ್ದು? ನೀರಿಂದ ಭಾಳ ತೊಂದರೆ ಇದೆ. ಪಂಚಾಯತಿನ ಕಡೆಯಿಂದ ಏನು ಇರ್ತಿಲ್ಲ. ಒಂದು ಬೋರ್ ಇಲ್ಲ, ಏನೂ ಇಲ್ಲ, ಸಪೋರ್ಟಿಂಗ್ ಏನೂ ಇಲ್ಲ, ಇಂಪ್ರೂವ್ಮೆಂಟೇ ಏನೂ ಆಗಿಲ್ಲ ಇಲ್ಲಿ. ಇಡೀ ಊರು ಜನ ಒಂದೇ ಕಡೆ ನೀರು ಹಿಡಿತಿದಾರಲ್ವಾ? ಒಂದೇ ಕಡೆ ಒಂದೇ